ಶಾಂತಿ ಕ್ರಾಂತಿ ಮತ್ತೆ ಬಂದರೆ ತುಂಬ ಖುಷಿಯಾಗತ್ತೆ. ಬಂದಾದಮೇಲೆ ಜನ ಏನು ಕೇಳ್ತಿದಾರಲ್ಲ, ಅವರ ಆ ಚಿತ್ರವನ್ನು ಗೆಲ್ಲಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಶಾಂತಿ ಕ್ರಾಂತಿಗೆ ಸಂಬಂಧಪಟ್ಟಂಗೆ ಸದ್ಯ ಇರುವಂಥ ಪ್ರಾಕ್ಟಿಕಲ್ ಥಾಟ್. ಸೊ ಇನ್ವೆಸ್ಟ್‌ಮೆಂಟ್ ಇರುತ್ತೆ. ಒಂದು ರಿಲೀಸ್ ಆಗ್ಬೇಕಂದ್ರೆ ಇನ್ವೆಸ್ಟ್‌ಮೆಂಟು ಕೋಟ್ಯಾನುಗಟ್ಟಲೆ ಇನ್ವೆಸ್ಟ್‌ಮೆಂಟ್ ಹಾಕಬೇಕಾಗತ್ತೆ ಇದಕ್ಕೆ. ಪ್ರಿಂಟ್ ಇಲ್ಲ, ಸುಟ್ಟೋಗಿದೆ ಅನ್ನುವಂಥದ್ದು. ಹಾಗೆಯೇ ನೆಗೆಟಿವ್ ಮಿಸ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಇರುವಂತಹ ವಿಡಿಯೋ ಅಥವಾ ಇರುವಂಥ ಸಿನಿಮಾ ಏನಿದೆ ಅದನ್ನು ಕನ್ವರ್ಟ್ ಮಾಡಿ ರಿಲೀಸ್ ಮಾಡಬೇಕು. ಅದಕ್ಕೆ ಇನ್ವೆಸ್ಟ್‌ಮೆಂಟ್ ಬೇಕೇ ಬೇಕು. ಟೈಮು ಹಿಡಿಯುತ್ತೆ. ಟೆಕ್ನಾಲಜಿ ಈಗಿನ ಟೆಕ್ನಾಲಜಿಗೆ ಅದನ್ನು ಅಳವಡಿಸ್ಕೊಂಡು ತೆರೆ ಮೇಲೆ ತರಬೇಕು. ಒಂದು ಸೆಂಟ್ರಲ್ಲಿ ತಂದರೆ ಕೆಲವೇ ಜನಕ್ಕೆ ಇದು ರೀಚ್ ಆಗ್ಬೋದು. ಇಡೀ ರಾಜ್ಯದಲ್ಲಿ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಥವಾ ರಿಲೀಸ್ ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ. ಸೊ ಅದಕ್ಕೂ ಇನ್ವೆಸ್ಟ್ ಮಾಡಬೇಕು. ಅದನ್ನು ಇನ್ವೆಸ್ಟ್‌ಮೆಂಟ್ ಎಷ್ಟಾಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಲೆಕ್ಕ. ಸೊ ಈಗಿನ ದಿನಗಳಲ್ಲಿ ಹೊಸ ಸಿನಿಮಾಗಳು ಜನಕ್ಕೆ ರೀಚ್ ಆಗ್ತಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಕನ್ನಡ ಸಿನಿಮಾಗಳ ಸ್ಥಿತಿ ಮೊದಲಿನ ಥರ ಇಲ್ಲ ಅನ್ನುವಂಥದ್ದು ಇದೆ. ಸೊ ಅದನ್ನು ಎತ್ತಬೇಕು ಅನ್ನುವಂಥದ್ದು ದೊಡ್ಡ ಆಸೆಯೂ ಇದೆ, ಶ್ರಮನೂ ಇದೆ. ಸೊ ಟಾಕ್ಸಿಕ್ ಬಂದಮೇಲೆ ನೋಡಬೇಕು ಯಾವ ಥರದ ಒಂದು ಬದಲಾವಣೆ ಆಗುತ್ತೆ ಅಂಥೇಳಿ ಒಂದು ಭರವಸೆ ಇದೆ, ಬದಲಾಗುತ್ತೆ ಅನ್ನುವಂಥದ್ದು. ಸೊ ಇದರ ನಡುವೆ ಶಾಂತಿ ಕ್ರಾಂತಿ ಬಗ್ಗೆ ಮೋಟು ಪತ್ಲು ಕಾರ್ಟೂನ್ಗಳು ಕೂಡ ಮಾತಾಡುತ್ತೆ. ಅಷ್ಟು ಕ್ರೇಜ್ ಹುಟ್ಟಾಕಿರುವಂಥ ಶಾಂತಿ ಕ್ರಾಂತಿ. ಸೊ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು. ಆದಮೇಲೆ ಅದನ್ನು ಜನ ಗೆಲ್ಲಿಸ್ಬೇಕು. ಸುಮ್ಮನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಆ ಸಿನಿಮಾನ ನೋಡದೆ ತಮ್ಮ ಒಂದು ವಿಡಿಯೋ ಮಾಡಿಕೊಂಡು ಅಥವಾ ತಮ್ಮ ಒಂದು ಆಸಕ್ತಿಯನ್ನು ಹೇಳಿಕೊಂಡು ಸಿನಿಮಾನ ಮರೆತು ಒಂದು ಟಿಕೆಟ್ ಆಗಿ ಕನ್ವರ್ಟ್ ಆಗದೆ ಹೋದರೆ ಇನ್ವೆಸ್ಟ್‌ಮೆಂಟ್ ಏನಿದೆಯಲ್ಲ, ಶಾಂತಿ ಕ್ರಾಂತಿಯ ಇನ್ವೆಸ್ಟ್‌ಮೆಂಟ್ ಅದು ಮತ್ತೊಂದು ಏಟನೇ ಒಂದು ವೇಳೆ ಮತ್ತೆ ಸೋತರೆ. ಸೊ ಆ ಎಲ್ಲ ಯೋಚನೆಗಳ ನಡುವೆ ವಿಕ್ರಮ್ ರವಿಚಂದ್ರನ್ ಈ ಚಿತ್ರವನ್ನು ಹೇಗೆ ರಿಲೀಸ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಹಾಗೆಯೇ ಅದು ಆಗಬೇಕು ಅನ್ನುವಂಥ ಆಸೆಯೂ ಇದೆ. ಜನ ಇದನ್ನು ಬಂದ ಮೇಲೆ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿದರೆ ಇಂಡಸ್ಟ್ರಿಗೆ ಮತ್ತೊಂದು ಬೂಸ್ಟ್, ಮತ್ತೊಂದು ಸ್ಫೂರ್ತಿ ಅಂತ ಹೇಳ್ಬೋದು. ಸುಮಾರು ಸಿನಿಮಾಗಳಿದೆ, ಕ್ಲಾಸಿಕ್ ಕಲ್ಟ್ ಸಿನಿಮಾಗಳು. ಸೊ ಅವು ಮತ್ತೆ ಸಿಗುತ್ತೆ, ಜನಕ್ಕೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಶಾಂತಿ ಕ್ರಾಂತಿಯ ಕ್ರೇಜ್. ಈ ಕ್ರೇಜ್ ಸಿನಿಮಾ ಬಂದು ಅದನ್ನು ಗೆಲ್ಲಿಸಿ ಆದಮೇಲೂ ಮತ್ತೆ ಇರಬೇಕು. ಸೊ ಅದು ಸಿನಿಮಾ ಪ್ರೀತಿ ಮತ್ತು ಅದು ಸತ್ಯ. ಸೊ ಎಲ್ಲರೂ ಹೇಳ್ತಿದ್ದಾರೆ, ಆಗ ಸೋತಿರ್ತೀವಿ ಗೆಲ್ಲಿಸ್ತೀವಿ ಅಂತ. ಅದು ನಿಜ ಆಗಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.